ರಾಜಕೀಯ ಪ್ರಾತಿನಿಧ್ಯಕ್ಕಾಗಿ ಮುಸ್ಲಿಮರು ಬೇಡಿಕೆ ಇಟ್ಟಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಮುಸ್ಲಿಂ ಮುಖಂಡರ ನಿಯೋಗ ಒಂದು ಮನವಿಯನ್ನ ಮಾಡಿಕೊಂಡಿದೆ. ಮುಸ್ಲಿಮರಿಗೆ ರಾಜಕೀಯ ಪ್ರಾತಿನಿಧ್ಯವನ್ನ ನೀಡಿ, ನಿಗಮ ಮಂಡಳಿ ಪರಿಷತ್ನಲ್ಲಿ ಪ್ರಾತಿನಿಧ್ಯವನ್ನ ನೀಡಬೇಕು ಅಂತ ಈ ಮುಸ್ಲಿಂ ನಿಯೋಗ ಮನವಿಯನ್ನ ಮಾಡಿಕೊಂಡಿದೆ. ಸರ್ಕಾರದ ನಾಮನಿರ್ದೇಶನಗಳಲ್ಲಿಯೂ ಕೂಡ ಪ್ರಾತಿನಿಧ್ಯ ನೀಡಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನಿಗಮ ಮಂಡಳಿ ಪರಿಷತ್ನಲ್ಲಿ ಪ್ರಾತಿನಿಧ್ಯ ಕೊಡಿ, ಸರ್ಕಾರದ ನಾಮನಿರ್ದೇಶನದಲ್ಲಿ ಪ್ರಾತಿನಿಧ್ಯ ಕೊಡಿ ಅಂತ ಮನವಿಯನ್ನ ಮಾಡಿಕೊಂಡಿರೋದು. ನಿನ್ನೆ ರಾತ್ರಿ ಸಿಎಂ ಕಾವೇರಿ ನಿವಾಸದಲ್ಲಿ ಈ ಮುಸ್ಲಿಂ ನಿಯೋಗ ಭೇಟಿಯಾಗಿ ಮನವಿಯನ್ನ ಮಾಡಿಕೊಂಡಿದೆ. ನಮಗೆ ರಾಜಕೀಯ ಪ್ರಾತಿನಿಧ್ಯ ಬೇಕು, ನಮ್ಮ ಸಮುದಾಯದವರನ್ನ ಎಂಎಲ್ಸಿ ಮಾಡಿ, ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರನ್ನಾಗಿ ಮಾಡಿ, ನಾಮಿನೇಟೆಡ್ ಮೆಂಬರ್ಸ್ ಅನ್ನಾಗಿ ಮಾಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ರಾಜಕೀಯ ಪ್ರಾತಿನಿಧ್ಯಕ್ಕಾಗಿ ಮುಸ್ಲಿಮರು ಬೇಡಿಕೆ ಇಟ್ಟಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಮುಸ್ಲಿಂ ಮುಖಂಡರ ನಿಯೋಗ ಒಂದು ಮನವಿಯನ್ನ ಮಾಡಿಕೊಂಡಿದೆ. ಮುಸ್ಲಿಮರಿಗೆ ರಾಜಕೀಯ ಪ್ರಾತಿನಿಧ್ಯವನ್ನ ನೀಡಿ, ನಿಗಮ ಮಂಡಳಿ ಪರಿಷತ್ನಲ್ಲಿ ಪ್ರಾತಿನಿಧ್ಯವನ್ನ ನೀಡಬೇಕು ಅಂತ ಈ ಮುಸ್ಲಿಂ ನಿಯೋಗ ಮನವಿಯನ್ನ ಮಾಡಿಕೊಂಡಿದೆ. ಸರ್ಕಾರದ ನಾಮನಿರ್ದೇಶನಗಳಲ್ಲಿಯೂ ಕೂಡ ಪ್ರಾತಿನಿಧ್ಯ ನೀಡಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನಿಗಮ ಮಂಡಳಿ ಪರಿಷತ್ನಲ್ಲಿ ಪ್ರಾತಿನಿಧ್ಯ ಕೊಡಿ, ಸರ್ಕಾರದ ನಾಮನಿರ್ದೇಶನದಲ್ಲಿ ಪ್ರಾತಿನಿಧ್ಯ ಕೊಡಿ ಅಂತ ಮನವಿಯನ್ನ ಮಾಡಿಕೊಂಡಿರೋದು. ನಿನ್ನೆ ರಾತ್ರಿ ಸಿಎಂ ಕಾವೇರಿ ನಿವಾಸದಲ್ಲಿ ಈ ಮುಸ್ಲಿಂ ನಿಯೋಗ ಭೇಟಿಯಾಗಿ ಮನವಿಯನ್ನ ಮಾಡಿಕೊಂಡಿದೆ. ನಮಗೆ ರಾಜಕೀಯ ಪ್ರಾತಿನಿಧ್ಯ ಬೇಕು, ನಮ್ಮ ಸಮುದಾಯದವರನ್ನ ಎಂಎಲ್ಸಿ ಮಾಡಿ, ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರನ್ನಾಗಿ ಮಾಡಿ, ನಾಮಿನೇಟೆಡ್ ಮೆಂಬರ್ಸ್ ಅನ್ನಾಗಿ ಮಾಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ರಾಜಕೀಯ ಪ್ರಾತಿನಿಧ್ಯಕ್ಕಾಗಿ ಮುಸ್ಲಿಮರು ಬೇಡಿಕೆ ಇಟ್ಟಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಮುಸ್ಲಿಂ ಮುಖಂಡರ ನಿಯೋಗ ಒಂದು ಮನವಿಯನ್ನ ಮಾಡಿಕೊಂಡಿದೆ. ಮುಸ್ಲಿಮರಿಗೆ ರಾಜಕೀಯ ಪ್ರಾತಿನಿಧ್ಯವನ್ನ ನೀಡಿ, ನಿಗಮ ಮಂಡಳಿ ಪರಿಷತ್ನಲ್ಲಿ ಪ್ರಾತಿನಿಧ್ಯವನ್ನ ನೀಡಬೇಕು ಅಂತ ಈ ಮುಸ್ಲಿಂ ನಿಯೋಗ ಮನವಿಯನ್ನ ಮಾಡಿಕೊಂಡಿದೆ. ಸರ್ಕಾರದ ನಾಮನಿರ್ದೇಶನಗಳಲ್ಲಿಯೂ ಕೂಡ ಪ್ರಾತಿನಿಧ್ಯ ನೀಡಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನಿಗಮ ಮಂಡಳಿ ಪರಿಷತ್ನಲ್ಲಿ ಪ್ರಾತಿನಿಧ್ಯ ಕೊಡಿ, ಸರ್ಕಾರದ ನಾಮನಿರ್ದೇಶನದಲ್ಲಿ ಪ್ರಾತಿನಿಧ್ಯ ಕೊಡಿ ಅಂತ ಮನವಿಯನ್ನ ಮಾಡಿಕೊಂಡಿರೋದು. ನಿನ್ನೆ ರಾತ್ರಿ ಸಿಎಂ ಕಾವೇರಿ ನಿವಾಸದಲ್ಲಿ ಈ ಮುಸ್ಲಿಂ ನಿಯೋಗ ಭೇಟಿಯಾಗಿ ಮನವಿಯನ್ನ ಮಾಡಿಕೊಂಡಿದೆ. ನಮಗೆ ರಾಜಕೀಯ ಪ್ರಾತಿನಿಧ್ಯ ಬೇಕು, ನಮ್ಮ ಸಮುದಾಯದವರನ್ನ ಎಂಎಲ್ಸಿ ಮಾಡಿ, ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರನ್ನಾಗಿ ಮಾಡಿ, ನಾಮಿನೇಟೆಡ್ ಮೆಂಬರ್ಸ್ ಅನ್ನಾಗಿ ಮಾಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ರಾಜಕೀಯ ಪ್ರಾತಿನಿಧ್ಯಕ್ಕಾಗಿ ಮುಸ್ಲಿಮರು ಬೇಡಿಕೆ ಇಟ್ಟಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಮುಸ್ಲಿಂ ಮುಖಂಡರ ನಿಯೋಗ ಒಂದು ಮನವಿಯನ್ನ ಮಾಡಿಕೊಂಡಿದೆ. ಮುಸ್ಲಿಮರಿಗೆ ರಾಜಕೀಯ ಪ್ರಾತಿನಿಧ್ಯವನ್ನ ನೀಡಿ, ನಿಗಮ ಮಂಡಳಿ ಪರಿಷತ್ನಲ್ಲಿ ಪ್ರಾತಿನಿಧ್ಯವನ್ನ ನೀಡಬೇಕು ಅಂತ ಈ ಮುಸ್ಲಿಂ ನಿಯೋಗ ಮನವಿಯನ್ನ ಮಾಡಿಕೊಂಡಿದೆ. ಸರ್ಕಾರದ ನಾಮನಿರ್ದೇಶನಗಳಲ್ಲಿಯೂ ಕೂಡ ಪ್ರಾತಿನಿಧ್ಯ ನೀಡಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನಿಗಮ ಮಂಡಳಿ ಪರಿಷತ್ನಲ್ಲಿ ಪ್ರಾತಿನಿಧ್ಯ ಕೊಡಿ, ಸರ್ಕಾರದ ನಾಮನಿರ್ದೇಶನದಲ್ಲಿ ಪ್ರಾತಿನಿಧ್ಯ ಕೊಡಿ ಅಂತ ಮನವಿಯನ್ನ ಮಾಡಿಕೊಂಡಿರೋದು. ನಿನ್ನೆ ರಾತ್ರಿ ಸಿಎಂ ಕಾವೇರಿ ನಿವಾಸದಲ್ಲಿ ಈ ಮುಸ್ಲಿಂ ನಿಯೋಗ ಭೇಟಿಯಾಗಿ ಮನವಿಯನ್ನ ಮಾಡಿಕೊಂಡಿದೆ. ನಮಗೆ ರಾಜಕೀಯ ಪ್ರಾತಿನಿಧ್ಯ ಬೇಕು, ನಮ್ಮ ಸಮುದಾಯದವರನ್ನ ಎಂಎಲ್ಸಿ ಮಾಡಿ, ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರನ್ನಾಗಿ ಮಾಡಿ, ನಾಮಿನೇಟೆಡ್ ಮೆಂಬರ್ಸ್ ಅನ್ನಾಗಿ ಮಾಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ರಾಜಕೀಯ ಪ್ರಾತಿನಿಧ್ಯಕ್ಕಾಗಿ ಮುಸ್ಲಿಮರು ಬೇಡಿಕೆ ಇಟ್ಟಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಮುಸ್ಲಿಂ ಮುಖಂಡರ ನಿಯೋಗ ಒಂದು ಮನವಿಯನ್ನ ಮಾಡಿಕೊಂಡಿದೆ. ಮುಸ್ಲಿಮರಿಗೆ ರಾಜಕೀಯ ಪ್ರಾತಿನಿಧ್ಯವನ್ನ ನೀಡಿ, ನಿಗಮ ಮಂಡಳಿ ಪರಿಷತ್ನಲ್ಲಿ ಪ್ರಾತಿನಿಧ್ಯವನ್ನ ನೀಡಬೇಕು ಅಂತ ಈ ಮುಸ್ಲಿಂ ನಿಯೋಗ ಮನವಿಯನ್ನ ಮಾಡಿಕೊಂಡಿದೆ. ಸರ್ಕಾರದ ನಾಮನಿರ್ದೇಶನಗಳಲ್ಲಿಯೂ ಕೂಡ ಪ್ರಾತಿನಿಧ್ಯ ನೀಡಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನಿಗಮ ಮಂಡಳಿ ಪರಿಷತ್ನಲ್ಲಿ ಪ್ರಾತಿನಿಧ್ಯ ಕೊಡಿ, ಸರ್ಕಾರದ ನಾಮನಿರ್ದೇಶನದಲ್ಲಿ ಪ್ರಾತಿನಿಧ್ಯ ಕೊಡಿ ಅಂತ ಮನವಿಯನ್ನ ಮಾಡಿಕೊಂಡಿರೋದು. ನಿನ್ನೆ ರಾತ್ರಿ ಸಿಎಂ ಕಾವೇರಿ ನಿವಾಸದಲ್ಲಿ ಈ ಮುಸ್ಲಿಂ ನಿಯೋಗ ಭೇಟಿಯಾಗಿ ಮನವಿಯನ್ನ ಮಾಡಿಕೊಂಡಿದೆ. ನಮಗೆ ರಾಜಕೀಯ ಪ್ರಾತಿನಿಧ್ಯ ಬೇಕು, ನಮ್ಮ ಸಮುದಾಯದವರನ್ನ ಎಂಎಲ್ಸಿ ಮಾಡಿ, ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರನ್ನಾಗಿ ಮಾಡಿ, ನಾಮಿನೇಟೆಡ್ ಮೆಂಬರ್ಸ್ ಅನ್ನಾಗಿ ಮಾಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ.
ರಾಜಕೀಯ ಪ್ರಾತಿನಿಧ್ಯಕ್ಕಾಗಿ ಮುಸ್ಲಿಮರು ಬೇಡಿಕೆ ಇಟ್ಟಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಮುಸ್ಲಿಂ ಮುಖಂಡರು ನಿಯೋಗ ಒಂದು ಮನವಿಯನ್ನ ಮಾಡಿಕೊಂಡಿದೆ. ಮುಸ್ಲಿಮರಿಗೆ ರಾಜಕೀಯ ಪ್ರಾತಿನಿಧ್ಯವನ್ನ ನೀಡಿ, ನಿಗಮ ಮಂಡಳಿ ಪರಿಷತ್ನಲ್ಲಿ ಪ್ರಾತಿನಿಧ್ಯವನ್ನ ನೀಡಬೇಕು ಅಂತ ಈ ಮುಸ್ಲಿಂ ನಿಯೋಗ ಮನವಿಯನ್ನ ಮಾಡಿಕೊಂಡಿದೆ. ಸರ್ಕಾರದ ನಾಮನಿರ್ದೇಶನಗಳಲ್ಲಿಯೂ ಕೂಡ ಪ್ರಾತಿನಿಧ್ಯ ನೀಡಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನಿಗಮ ಮಂಡಳಿ ಪರಿಷತ್ನಲ್ಲಿ ಪ್ರಾತಿನಿಧ್ಯ ಕೊಡಿ, ಸರ್ಕಾರದ ನಾಮನಿರ್ದೇಶನದಲ್ಲಿ ಪ್ರಾತಿನಿಧ್ಯ ಕೊಡಿ ಅಂತ ಮನವಿಯನ್ನ ಮಾಡಿಕೊಂಡಿರೋದು. ನಿನ್ನೆ ರಾತ್ರಿ ಸಿಎಂ ಕಾವೇರಿ ನಿವಾಸದಲ್ಲಿ ಈ ಮುಸ್ಲಿಂ ನಿಯೋಗ ಭೇಟಿಯಾಗಿ ಮನವಿಯನ್ನ ಮಾಡಿಕೊಂಡಿದೆ. ನಮಗೆ ರಾಜಕೀಯ ಪ್ರಾತಿನಿಧ್ಯ ಬೇಕು, ನಮ್ಮ ಸಮುದಾಯದವರನ್ನ ಎಂಎಲ್ಸಿ ಮಾಡಿ, ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರನ್ನಾಗಿ ಮಾಡಿ, ನಾಮಿನೇಟೆಡ್ ಮೆಂಬರ್ಸ್ ಅನ್ನಾಗಿ ಮಾಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ರಾಜಕೀಯ ಪ್ರಾತಿನಿಧ್ಯಕ್ಕಾಗಿ ಮುಸ್ಲಿಮರು ಬೇಡಿಕೆ ಇಟ್ಟಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಮುಸ್ಲಿಂ ಮುಖಂಡರು ನಿಯೋಗ ಒಂದು ಮನವಿಯನ್ನ ಮಾಡಿಕೊಂಡಿದೆ. ಮುಸ್ಲಿಮರಿಗೆ ರಾಜಕೀಯ ಪ್ರಾತಿನಿಧ್ಯವನ್ನ ನೀಡಿ, ನಿಗಮ ಮಂಡಳಿ ಪರಿಷತ್ನಲ್ಲಿ ಪ್ರಾತಿನಿಧ್ಯವನ್ನ ನೀಡಬೇಕು ಅಂತ ಈ ಮುಸ್ಲಿಂ ನಿಯೋಗ ಮನವಿಯನ್ನ ಮಾಡಿಕೊಂಡಿದೆ. ಸರ್ಕಾರದ ನಾಮನಿರ್ದೇಶನಗಳಲ್ಲಿಯೂ ಕೂಡ ಪ್ರಾತಿನಿಧ್ಯ ನೀಡಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನಿಗಮ ಮಂಡಳಿ ಪರಿಷತ್ನಲ್ಲಿ ಪ್ರಾತಿನಿಧ್ಯ ಕೊಡಿ, ಸರ್ಕಾರದ ನಾಮನಿರ್ದೇಶನದಲ್ಲಿ ಪ್ರಾತಿನಿಧ್ಯ ಕೊಡಿ ಅಂತ ಮನವಿಯನ್ನ ಮಾಡಿಕೊಂಡಿರೋದು. ನಿನ್ನೆ ರಾತ್ರಿ ಸಿಎಂ ಕಾವೇರಿ ನಿವಾಸದಲ್ಲಿ ಈ ಮುಸ್ಲಿಂ ನಿಯೋಗ ಭೇಟಿಯಾಗಿ ಮನವಿಯನ್ನ ಮಾಡಿಕೊಂಡಿದೆ. ನಮಗೆ ರಾಜಕೀಯ ಪ್ರಾತಿನಿಧ್ಯ ಬೇಕು, ನಮ್ಮ ಸಮುದಾಯದವರನ್ನ ಎಂಎಲ್ಸಿ ಮಾಡಿ, ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರನ್ನಾಗಿ ಮಾಡಿ, ನಾಮಿನೇಟೆಡ್ ಮೆಂಬರ್ಸ್ ಅನ್ನಾಗಿ ಮಾಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ರಾಜಕೀಯ ಪ್ರಾತಿನಿಧ್ಯಕ್ಕಾಗಿ ಮುಸ್ಲಿಮರು ಬೇಡಿಕೆ ಇಟ್ಟಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಮುಸ್ಲಿಂ ಮುಖಂಡರು ನಿಯೋಗ ಒಂದು ಮನವಿಯನ್ನ ಮಾಡಿಕೊಂಡಿದೆ. ಮುಸ್ಲಿಮರಿಗೆ ರಾಜಕೀಯ ಪ್ರಾತಿನಿಧ್ಯವನ್ನ ನೀಡಿ, ನಿಗಮ ಮಂಡಳಿ ಪರಿಷತ್ನಲ್ಲಿ ಪ್ರಾತಿನಿಧ್ಯವನ್ನ ನೀಡಬೇಕು ಅಂತ ಈ ಮುಸ್ಲಿಂ ನಿಯೋಗ ಮನವಿಯನ್ನ ಮಾಡಿಕೊಂಡಿದೆ. ಸರ್ಕಾರದ ನಾಮನಿರ್ದೇಶನಗಳಲ್ಲಿಯೂ ಕೂಡ ಪ್ರಾತಿನಿಧ್ಯ ನೀಡಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನಿಗಮ ಮಂಡಳಿ ಪರಿಷತ್ನಲ್ಲಿ ಪ್ರಾತಿನಿಧ್ಯ ಕೊಡಿ, ಸರ್ಕಾರದ ನಾಮನಿರ್ದೇಶನದಲ್ಲಿ ಪ್ರಾತಿನಿಧ್ಯ ಕೊಡಿ ಅಂತ ಮನವಿಯನ್ನ ಮಾಡಿಕೊಂಡಿರೋದು. ನಿನ್ನೆ ರಾತ್ರಿ ಸಿಎಂ ಕಾವೇರಿ ನಿವಾಸದಲ್ಲಿ ಈ ಮುಸ್ಲಿಂ ನಿಯೋಗ ಭೇಟಿಯಾಗಿ ಮನವಿಯನ್ನ ಮಾಡಿಕೊಂಡಿದೆ. ನಮಗೆ ರಾಜಕೀಯ ಪ್ರಾತಿನಿಧ್ಯ ಬೇಕು, ನಮ್ಮ ಸಮುದಾಯದವರನ್ನ ಎಂಎಲ್ಸಿ ಮಾಡಿ, ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರನ್ನಾಗಿ ಮಾಡಿ, ನಾಮಿನೇಟೆಡ್ ಮೆಂಬರ್ಸ್ ಅನ್ನಾಗಿ ಮಾಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ.